ಮಿಸ್ಟರ್ ಯತ್ನಾಳ್, ನೀನು ನಿಮ್ಮ ಅಪ್ಪ ಹುಟ್ಟಿದಪ್ಪ ಅಂತಂದ್ರೆ ಬಾ ನಮ್ಮ ಜೋಡಿ ಡಿಬೇಟ್ ಅಂತ ಹೇಳಿ. ಪ್ರವಾದಿ ಅವರು ಅಲ್ಲಿ ಹುಟ್ಟಿದ್ದಾರೆ ಇಲ್ಲಿ ಹುಟ್ಟಿದ್ದಾರೆ ಅಂತೇಳಿ. ಅರೇ ಮೂರ್ಖ, ನೀನು ತಿಳ್ಕೋ ಮಿಸ್ಟರ್, ನೀನೊಬ್ಬ ಚಿಲ್ಲರಲ್ಲಿ, ನೀವೊಬ್ಬ ಗಾಂಡು ಅದಿ, ನಮಗ್ ಗೊತ್ತಿಲ್ಲ. ನೀನು ಎಷ್ಟು ಲಪ್ಪಂಗ್ ಸುಳಿಬಾಗದೆ ಅವ್ರು ಹೇಳಿದ್ರು ಚಕ್ಕ ಏಜೆಂಟ್ ಅಂತೇಳಿ. ಅದು ನಿಜವಾಗಿ ಚಕ್ಕ ಏಜೆಂಟ್. ಯಾಕಪ್ಪ ಅಂತಂದ್ರೆ ನಾ ಹೇಳ್ತಾ ಇಲ್ರಿ, ನಾ ಹೇಳ್ತಾ ಇಲ್ಲ. ಇವ ಏನಾದ್ರು ಹೈಕೋರ್ಟ್ ನಾಗ ಸ್ಟೇ ತೊಗೊಂಬಂದನಲ್ರಿ, ಅವ್ನ ವಿಡಿಯೋ ಲೀಕ್ ಮಾಡಬೇಡ ಅಂತೇಳಿ. ನಿನಗೆ ಅಂಜಿ ಸುಮ್ಮ ಗೊತ್ತಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಮೇಲೆ ಗೌರವ ಇಟ್ಟು ಈ ಮುಸಲ್ಮಾನರು ಸುಮ್ಮ ಕೂತಾರ. ವಿನಃ ಗಾಂಡು ನಿನಗೆ ಅಂಜಿ ನಾವು ಸುಮ್ಮ ಗೊತ್ತಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತ ನಾವು ನೋಡ್ಕೊಂಡು ಹೊಟ್ಟಿದೀವಿ. ಆದ್ರೆ ನಿಮ್ಮ ಮನ್ಯಾಗ ಅಂತದೊಂದು ಹಂದಿ ಹುಟ್ಟದ ಅಂತೇಳಿ ಹಂದಿಗೆ ಮುಂದೆ ಕೊಡಕ್ ಹೋಗ್ಬೇಡ್ರಿ. ಭಾರತ್ ಪಿತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ್ ಪಿತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಗುಲಾಮನಾಗಿ ನಾಯಿಯಂತೆ 100 ವರ್ಷ ಬಾಳುವುದಕ್ಕಿಂತ, ಗುಲಾಮನಾಗಿ ನಾಯಿಯಂತೆ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ರಾಜನಿಗೆ ಒಂದೇ ದಿನ ಬಾಳು ಎಂದು ಹೇಳಿದಂತ ಸಂತ ಮಹಾಂತ ಕನ್ನಡದ ಕಂದ ಬ್ರಿಟಿಷರ ಗಂಡ ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವರು ಹಜರತ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಹೇಳಿದಾಗ, ಹಿಜಾಮ್ ಬಗ್ಗೆ ಹೇಳಿದಾಗ, ಹಲಾಲ್ ಬಗ್ಗೆ ಹೇಳಿದಾಗ, ಇವರು ದಾಡಿ ಟೋಪಿ ಅವ್ರ ಬಗ್ಗೆ ಹೇಳಿದಾಗ, ಅಜಾನ್ ಬಗ್ಗೆ ಹೇಳಿದಾಗ, ಮುಸ್ಲಿಮರಿಗೆ ನಿಂದಿಸಿದಾಗ ನಾನು ಅವಾಗೂ ಹೇಳಿದ್ದೀನಿ, ಮಿಸ್ಟರ್ ಯತ್ನಾಳ್, ನೀನು ನಿಮ್ಮ ಅಪ್ಪ ಹುಟ್ಟಿದಪ್ಪ ಅಂತಂದ್ರೆ ಬಾ ನಮ್ಮ ಜೋಡಿ ಡಿಬೇಟ್ ಅಂತ ಹೇಳಿ. ಅಷ್ಟೇ ಎಚ್ಚರಿಕೆಯಿಂದ ತಿಳ್ಕೋಬೇಕು ಪಂಚಮಸಾಲಿ ಸಮಾಜ. ನೀವೇನಾದ್ರೂ ಯತ್ನಾಳಿಗೆ ನೀವು ಸಪೋರ್ಟ್ ಮಾಡಿದಾಗಿತ್ತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಯಾವ ಮುಸಲ್ಮಾನನು ಪಂಚಮಸಾಲಿ ಸಮಾಜದವ್ರಿಗೆ ಓಟ್ ಹಾಕಂಗಿಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತೀವಿ ನಾವು. ನೀ ಎಂತ ಚಿಲ್ಲರಿಯಪ್ಪ ಅಂತಂದ್ರೆ ನೀನ್ ತಿಳ್ಕೋ. ಅಲ್ಲಿ ಹುಟ್ಟಾರ ಪ್ರವಾದಿಯರ ಬಗ್ಗೆ ಮಾತಾಡಬೇಡ. ನಾ ಹೇಳ್ತೀನಿ, 900 ವರ್ಷಗಳ ಕಾಲ ಈ ದೇಶ ಮುಸ್ಲಿಮರ ಹಣನ ಮೊದಲು ನಿಮ್ಮ ಮುತ್ತಾಗ ಹೋಗಿ ಕೇಳಿ ಎಲ್ಲಿ ಹುಟ್ಟಾರ ಅಂತ ಹೇಳಿ ಕಿಸಿಂದ ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಬಂದನಲ್ಲ. ಅದರ ಸಲುವಾಗಿ ನೀವು ಪ್ರವಾದಿಯರ ಬಗ್ಗೆ, ಮುಸಲ್ಮಾನರ ಬಗ್ಗೆ ನೀನೇನು ಅವಹೇಳನಕಾರಿ ಹೇಳ್ತಾ ಇದೆಯಲ್ಲ. ಮುಸಲ್ಮಾನರು ಸುಮ್ ಕೂತಾರ ಅಂದ್ರೆ ಮಗನ ನಿನಗೆ ಅಂಜಿ ಸುಮ್ ಕೂತಿಲ್ಲ. ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ಪಂಚಮಸಾಲಿ ಸಮಾಜ ಅಂತಂದ್ರೆ ನಾವು ಅಣ್ಣ ಬಸವಣ್ಣನವರು, ಹಜರತ್ ಪೈಗಂಬರ್ ಅವರು, ಇದು ಒಂದೇ ನಾಣ್ಯದ 2 ಮುಖ ಅಂತೇಳಿ ನಡ್ಕೋತ ಹೊಂಟಿದೀವಿ. ಆ ಹಂದಿಗೆ ನೀವು ಮುಂದೆ ಕೊಡೋದನ್ನು ಬಿಟ್ಟು ನೀವೇನಾದ್ರೂ ಇವತ್ತೇ ಸುಧಾರಿಸ್ಬೇಕು. ಇವತ್ತು ಸುಧಾರಿಸ್ಕೋಬೇಕು. ನೀನು ಇದೇನ್ ತಿಳ್ಕೋದಿವಲ್ಲ, ಇದೇನು ಸ್ವಲ್ಪ 1% ಜನ ಕೂಡಿವಿ. ನೀ ಇವತ್ತು ಸುಧಾರಿಸ್ಕೋಬೇಕು. ಸುಧಾರಿಸ್ಲಿಕ್ಕೆ ಗೊತ್ತದ. ಯಾಕಂದ್ರೆ ಸರ್ಕಾರಿ ಆಡೋದ್ರ ನೀ ಪಕ್ಕ ತಿಳ್ಕೊ. ನಿನಗೆ ಒದ್ದು ಒಳಗೆ ಹಾಕ್ತಾರ. ಆ ಒದ್ದು ಒಳಗೆ ಹಾಕೋಂತ ಮುಂಚೆನೆ ನೀನು ಸುಧಾರಿಸ್ಕೊಂಡಿಸಿದ ಚಂದ್ರಿಗೆ ಸುಮ್ಮನೆ ಎಮ್ಮೆ ಕಾಯ್ಕೊತಿರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ. ಮುಕ್ತೇನೆ. ನಮಸ್ಕಾರ.